ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 5th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮು ಇವಾಗಲೇ ಹೈಕೋರ್ಟಲ್ಲಿ ನಡೀತಾ ಇದೆ. ಸೊ ಇದ್ರ ಮಧ್ಯೆನೇ ಸ್ಕೂಲ್ ಲೆವೆಲ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಸಾಕಷ್ಟು ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ, ಸೊ ಸ್ಕೂಲ್ ಲೆವೆಲ್ ಎಕ್ಸಾಮ್ ನಡೆಸ್ತಾರಂತೆ, ಇದಕ್ಕೆ ರಿಪ್ಲೈ ಮಾಡಿ ಅಂತ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಪಿನ್ ಟು ಪಿನ್ ಆಗಿ ಕ್ಲಾರಿಫಿಕೇಶನ್ ಕೊಡ್ತಾ ಬರ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಪಬ್ಲಿಕ್ ಎಕ್ಸಾಮ್ದು ಏನೇ ಅಫಿಷಿಯಲ್ ಅಪ್ಡೇಟ್ ಬಂದ್ರೂ ಆದಷ್ಟು ಬೇಗ ನಿಮಗೆ ಆ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಸದ್ಯಕ್ಕೆ ಹೈಕೋರ್ಟಿಂದ ಓಲ್ಡ್ ಇದೆ. ಈ ಮಧ್ಯೆ ಸ್ಕೂಲ್ ಅವ್ರು ಏನಾದ್ರು ಎಕ್ಸಾಮ್ ನಡೆಸಿದ್ರು, ಎಕ್ಸಾಮ್ ಎಲ್ಲ ನಡೆಸಿದ್ದಾದಮೇಲೆ ಹೈಕೋರ್ಟಿಂದ ಏನಾರು ಆದೇಶ ಬಂದರೆ ಪಬ್ಲಿಕ್ ಎಕ್ಸಾಮ್ ನಡೆಸ್ರಿ ಅಂತ, ಅವಾಗ ಸ್ಕೂಲವರು ಏನು ಮಾಡೋಕ್ಕಾಗಲ್ಲ, ಪಬ್ಲಿಕ್ ಎಕ್ಸಾಮ್ನ ನಡೆಸಲೇಬೇಕಾಗುತ್ತೆ. ಸೊ ಇಲ್ಲಿ ನನಗನ್ಸೋ ಪ್ರಕಾರ 99% ಸ್ಕೂಲರು ಕೂಡ ವೆಯ್ಟ್ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ಅವರು ನಡೆಸಿ ಮತ್ತು ಪಬ್ಲಿಕ್ ಎಕ್ಸಾಮು ನಡೆಸ್ರಿ ಅಂತ ಬಂದರೆ ಇಲ್ಲೊಂದು ಸ್ವಲ್ಪ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಎಲ್ಲರೂ ವೆಯ್ಟ್ ಮಾಡಿದರೆ ಆದಷ್ಟು ನಮಗೆ ಒಳ್ಳೆಯದು. ಮತ್ತು ನಿನ್ನೆ ಪಬ್ಲಿಕ್ ಎಕ್ಸಾಮ್ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಆದ ಅಪ್ಡೇಟ್ ಕೊಟ್ಟಿದ್ದೆ. ಸೊ ಈ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು. ಇದರಲ್ಲಿ ನೀವು ನೋಡ್ಬೋದು 205 ವಿದ್ಯಾರ್ಥಿಗಳು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿದ್ದೀರಾ. ಈ ಪ್ರತಿಯೊಂದು ಕಾಮೆಂಟ್ನ ಓದಿದಾಗ ಗೊತ್ತಾಯಿತು, ಸೊ ಎಲ್ಲ ವಿದ್ಯಾರ್ಥಿಗಳು ಅಂದರೆ 95% ಆಫ್ ವಿದ್ಯಾರ್ಥಿಗಳು ಥರ್ಡ್ ಆಪ್ಷನ್ಗೆ ಚೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ನೀವು ಇನ್ನೂ ಏನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಆ ವಿಡಿಯೋನ ನೋಡ್ಬೋದು. 95% ಆಫ್ ದ ಸ್ಟೂಡೆಂಟ್ಸು ಥರ್ಡ್ ಆಪ್ಷನ್ನೇ ಬೆಸ್ಟು ಅಂದರು. ಆ ಥರ್ಡ್ ಆಪ್ಷನ್ ಏನು ಅಂದರೆ ಸ್ಕಿಪ್ ಎಕ್ಸಾಮ್ ಅಂತ. ಸೊ ಇಲ್ಲಿ ಏನಾಗಿದೆ ಅಂದರೆ, ಹೈಕೋರ್ಟಿಂದ ಡಿಸಿಷನ್ನು ಲೇಟ್ ಆಗಿರೋದ್ರಿಂದ ಸಾಕಷ್ಟು ತಡ ಆಗ್ತಿದೆ. ಇದರಿಂದ ತುಂಬ ಟೆನ್ಷನ್ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕೆಲವೊಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ನ ಸ್ಕೂಲ್ ಲೆವೆಲ್ಲೇ ನಡೆಸ್ತೀವಿ ಅಂತ ನೋಟಿಫಿಕೇಷನ್ ಆಲ್ರೆಡಿ ಬಿಟ್ಟಿದ್ದಾರಂತೆ. ನಿಮ್ಮ ಶಾಲೆಯಲ್ಲೂ ಕೂಡ ಎಕ್ಸಾಮ್ ನಡೆಸ್ತೀವಿ ಅಂತ ನಿಮಗೇನಾದ್ರು ನೋಟಿಫಿಕೇಷನ್ನ ಕಳಿಸಿದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇದರಿಂದ ಬೇರೆಯವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ. ಇನ್ನು ಸಾಕಷ್ಟು ಜನ ಕಾಮೆಂಟ್ ಹಾಕಿದ್ದೀರಾ ಸ್ಕಿಪ್ ಪಬ್ಲಿಕ್ ಎಕ್ಸಾಮ್ ಅಂತ. ಸೊ ಇಲ್ಲಿ ನಾನು ಅವತ್ತೇ ಹೇಳ್ದಂಗೆ, ಇದು ನಮ್ಮ ಕೈಯಲ್ಲಿ ಏನೂ ಇರಲ್ಲ, ಎಲ್ಲ ಹೈಕೋರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಸರ್ಕಾರದವರು ಕೂಡ ಏನೂ ಮಾಡೋಕ್ಕಾಗಲ್ಲ. ಸೊ ನಮಗೆ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ವಾದ ವಿವಾದ ಎಲ್ಲ ನಡೆದೋಗಿದೆ. ಫೈನಲ್ ಆಗಿ ಜಡ್ಜ್ಮೆಂಟ್ ಮಾತ್ರ ಪೆಂಡಿಂಗ್ ಇದೆ. ಸೊ ಎಲ್ಲ ಜಡ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಅವರು ರಿಸರ್ಚ್ ಮಾಡಿ ವೆರಿಫಿಕೇಷನ್ ಮಾಡ್ತಾರೆ. ವಾದ ವಿವಾದನ ಪ್ರತಿಯೊಂದನ್ನು ನೋಡಿಕೊಂಡು ಏನೇನು ಪಾಯಿಂಟ್ಸ್ ಇದೆ, ಪಾಸಿಟಿವ್ ನೆಗೆಟಿವ್ ಪ್ರತಿಯೊಂದನ್ನು ನೋಡಿಕೊಂಡು ಅವರು ಫೈನಲ್ ಆಗಿ ಡಿಸಿಷನ್ನ ಮಾಡ್ತಾರೆ. ಸೊ ಇಲ್ಲೇನು ಪ್ರಾಬ್ಲಮ್ ಆಗಿದೆ ಅಂದರೆ, ಹೈಕೋರ್ಟರು ತುಂಬ ಡಿಲೇ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಕೇಸು ತುಂಬ ಕಾಂಪ್ಲಿಕೇಶನ್ ಆಗಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ, ಇಲ್ಲೇನಾಗಿದೆ ಅಂದರೆ, ಫೈಟ್ ವರ್ಸಸ್ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸ್ಕೂಲ್ ಮಧ್ಯ ಕೆಲವರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನೂ ನೋಟಿಫಿಕೇಷನ್ ಇರಲಿಲ್ಲ, ಮುಂಚೆನೇ ಈ ಪಬ್ಲಿಕ್ ಎಕ್ಸಾಮ್ನ ನಡೆಸ್ತೀವಿ ಅಂತ. ಸೊ ಸಡನ್ನಾಗಿ ಸರ್ಕಾರದವರು ಪಬ್ಲಿಕ್ ಎಕ್ಸಾಮ್ನ ಇಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಸರ್ಕಾರದವರು ಹೇಳ್ತಾರೆ ಅಟ್ಲೀಸ್ಟ್ ಇವಾಗ ವಿದ್ಯಾರ್ಥಿಗಳು ಪಬ್ಲಿಕ್ ಎಕ್ಸಾಮ್ನ ಫೇಸ್ ಮಾಡಿದರೆ SLCಗೆ ಬಂದಾಗ ಅವರಿಗೆ ಈ ಫಿಯರ್ನೆಸ್ ಎಲ್ಲ ಹೋಗುತ್ತೆ ಅಂತ ಅವರು ವಾದ ಮಾಡ್ತಾ ಇದ್ದಾರೆ. ಸೊ ಇದೇ ಥರ ಕೆಲವರು ಪಬ್ಲಿಕ್ ಎಕ್ಸಾಮ್ ಇರಲಿ ಅಂತಾರೆ, ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ ತುಂಬ ಡಿಲೇ ಆಗ್ತಾ ಇದೆ. ಸೊ ನಾನು ಕೂಡ ನಿಮಗೋಸ್ಕರ ಸಾಕಷ್ಟು ರಿಸರ್ಚ್ನ ಮಾಡಿದೆ. ಎಲ್ಲಿ ನೋಡಿದ್ರೂ ಒಂದು ಪಿನ್ ಟು ಪಿನ್ ಸಹ ನಿಮಗೆ ಎಲ್ಲೂ ಅವರು ಬಿಟ್ಕೊಟ್ಟಿಲ್ಲ ಜಡ್ಜ್ಮೆಂಟ್ ಯಾವ ಥರ ಇರುತ್ತೆ ಅಂತ. ಅಷ್ಟು ಅವರು ಸೀಕ್ರೆಟಾಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಹೈಕೋರ್ಟ್ ಅವರು. ಸೊ ಇದರಿಂದ ನಾವು ಫೈನಲ್ ಜಡ್ಜ್ಮೆಂಟ್ಗೆ ವೆಯ್ಟ್ ಮಾಡಲೇಬೇಕಾಗುತ್ತೆ.